ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರೆಲ್ಲ ರೆಸನೇಟ್ ಆಗತ್ತೆ ಅಂದರೆ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಈ ಒಂದು ರೀಡಿಂಗ್ ನಿಮ್ಗೋಸ್ಕರ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್. ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ನ ಸ್ಟಾರ್ಟ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜೋಲಿನ ಚೂಸ್ ಮಾಡ್ಕೊಂಡಿದ್ರಾ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಮಿಸ್ ಮಾಡ್ಕೊಳ್ತಾರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಸೊ ಬಾಟಮ್ ಆಫ್ ದಿ ಕಾರ್ಡ್ ನನಗೆ 8 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಐ ಹ್ಯಾವ್ 8 ಆಫ್ ವ್ಯಾಂಡ್ಸ್, 9 ಆಫ್ ಪೆಂಟಿಕಲ್ಸ್, ಜಡ್ಜ್ಮೆಂಟ್, 10 ಆಫ್ ಕಪ್ಸ್, ಏಸ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಕಪ್ಸ್, 2 ಆಫ್ ಸೋರ್ಡ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಸೋರ್ಡ್ಸ್, ಆ್ಯಂಡ್ ಹ್ಯಾವ್ ಇರೋಫೆಂಟ್, ಸ್ಟ್ರೆಂತ್. ಅದರ ಜೊತೆಗೆ ಐ ಹ್ಯಾವ್ 2 ಆಫ್ ವ್ಯಾಂಡ್ಸ್. ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಎಸ್, ನಿಮ್ಮ ಎಕ್ಸ್ ಪರ್ಸನ್ನು ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಆ್ಯಕ್ಚುಲಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಸಮ್ಟೈಮ್ಸ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಇನ್ನು ಸಮ್ಟೈಮ್ಸ್ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ಬಟ್ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇತ್ತೀಚೆಗಂತೂ ನಿಮ್ಮ ನೆನಪುಗಳು ತುಂಬಾ ಅವ್ರಿಗೆ ಹೆಚ್ಚಾಗ್ತಾ ಇದೆ. ಸೊ ನಿಮ್ಮನ್ನ ತುಂಬ ಮಿಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ತುಂಬ ರೀಸೆಂಟಾಗಿ ಐ ಥಿಂಕ್ ದಿಸ್ ಪರ್ಸನ್ ಸಾ ಯು ಸಮ್ವೇರ್, ಅಥವಾ ಅವರು ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ ಥ್ರೂ ಸೋಷಿಯಲ್ ಮೀಡಿಯಾ. ಸೊ ನೀವು ಹಾಕುವಂಥ ಪೋಸ್ಟ್ ಆಗಿರ್ಬೋದು, ಸ್ಟೇಟಸ್ಗಳಾಗಿರ್ಬೋದು, ಅದೆಲ್ಲನೂ ಕೂಡ ನೋಡ್ತಾ ಇದ್ದಾರೆ. ಸೊ ನಿಮ್ಮನ್ನ ನೋಡಿದಾಗ ಇವಾಗ ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ನೀವು ತುಂಬಾ ಬೆಳೀತಾ ಇದ್ದೀರಾ, ಡೆವಲಪ್ ಆಗ್ತಾ ಇದ್ದೀರಾ, ನಿಮಗೆ ನೀವೇ ತುಂಬಾ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನೀವು ತುಂಬಾ ಅಚೀವ್ ಮಾಡ್ತಾ ಇದ್ದೀರಾ. ಇದೆಲ್ಲನೂ ನೋಡಿದಾಗ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ, ಅದರ ಜೊತೆಗೆ ತುಂಬಾ ಜೆಲಸಿ ಫೀಲ್ ಆಗುತ್ತೆ. ಸೊ ನನ್ನ ವ್ಯಕ್ತಿ ಜೊತೆಗೆ ನಾನು ಇವತ್ತಿಲ್ಲ, ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ. ದೇ ಫೀಲ್ ಲೈಕ್ ನಾನಿಲ್ಲ ಅಂತ ಅಂದ್ರೂ ಕೂಡ ದೇ ಆರ್ ಹ್ಯಾಪಿ ಇನ್ ದೇರ್ ಲೈಫ್. ಸೊ ತುಂಬ ಖುಷಿಯಿಂದ ಇದ್ದಾರೆ, ಹ್ಯಾಪಿಯಿಂದ ಇದ್ದಾರೆ, ಸಂತೋಷವಾಗಿದ್ದಾರೆ. ನಿಮ್ಮ ಸಂತೋಷ ನೋಡಿಕೊಂಡು ಆ್ಯಕ್ಚುಲಿ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗಲಾದರೂ ಅವರ ಜೀವನ ಬದಲಾಗ್ತಾ ಇದೆ, ಬ್ರೈಟ್ ಆಗ್ತಾ ಇದೆ. ಲೈಕ್ ಇವಾಗ ಅವ್ರ ಜೊತೆಗೆ ನಾನು ಇಲ್ವಲ್ಲ ಅನ್ನೋ ಒಂದು ಜೆಲಸಿ ಅಂತೂ ತುಂಬ ಇದೆ, ತುಂಬಾ ಕಾಡುತ್ತೆ, ತುಂಬಾ ರಿಗ್ರೆಟ್ ಕಾಡುತ್ತೆ. ಸೊ ಆ ಒಂದು ವ್ಯಕ್ತಿಗೆ ನಾನು ಬಿಟ್ಟು ಹೋಗ್ಬಾರ್ದಾಗಿತ್ತು. ಐ ಥಿಂಕ್ ದಿಸ್ ಫೀಲ್ ಸಮಥಿಂಗ್. ನಿಮ್ಮಿಬ್ಬರು ಮಧ್ಯ ತುಂಬಾ ಆ ಒಂದು ಅಟ್ರಾಕ್ಷನ್ ತುಂಬಾ ಇದೆ, ಲೈಕ್ ಅಫೆಕ್ಷನ್ ತುಂಬಾ ಇದೆ, ಪ್ರೀತಿ ಅಂತೂ ತುಂಬಾ ಇದೆ. ಬಟ್ ನಿಮ್ಮ ವ್ಯಕ್ತಿಗೆ ತುಂಬಾ ಈಗೋ ಅಂತ ಹೇಳ್ಬೋದು. ಸೊ ತುಂಬಾ ಈಗೋಯಿಸ್ಟಿಕ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಅಂದರೆ ಈ ಒಂದು ವ್ಯಕ್ತಿ ಅವರ ತಪ್ಪುಗಳನ್ನ ಅವ್ರು ಅಷ್ಟು ಬೇಗ ಅವರು ಅಂದರೆ ಅವ್ರ ತಪ್ಪುಗಳನ್ನ ಅವ್ರು ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ, ಅವ್ರ ತಪ್ಪನ್ನ ಅವ್ರು ಬೇಗ ತಿದ್ಕೊಳ್ಳಲ್ಲ. ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಅವರು ನಿಮ್ಮ ಮೇಲೇನೆ ಕೆಲವೊಂದ್ಸತಿ ಬ್ಲೇಮ್ಸ್ನ ಹಾಕ್ತಾರೆ. ಸೊ ನಿನ್ನಿಂದನೇ ನಾನು ಇವತ್ತು ಹಿಂಗಿರೋದು, ನಿನ್ನಿಂದನೇ ಎಲ್ಲಾನು ನಾನು ಇವತ್ತು ದೂರ ಆಗಿರೋದು. ಸೊ ಅವ್ರ ತಪ್ಪುಗಳನ್ನ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಬಟ್ ಅವ್ರಿಗೆ ಅನ್ಸುತ್ತೆ, ಅವ್ರಿಗೆ ಫೀಲ್ ಆಗತ್ತೆ, ಸೊ ನನ್ನ ತಪ್ಪು ತುಂಬಾ ಇದೆ, ನನ್ನ ವ್ಯಕ್ತಿ ತಪ್ಪು ಏನೂ ಇಲ್ಲ ಅಂತ. ಬಟ್ ಅವರು ಅವ್ರ ತಪ್ಪುಗಳನ್ನ ನಿಮ್ಮ ಮುಂದೆ ಒಪ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ. ಬಟ್ ಈ ಒಂದು ವ್ಯಕ್ತಿಗೆ ತುಂಬ
ನಿಮ್ಮ ಮೇಲೆ ಪ್ರೀತಿ ಅಂತೂ ತುಂಬಾ ಇದೆ, ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ, ತುಂಬಾನೇ ಯೋಚನೆ ಮಾಡ್ತಾರೆ. ಸೊ ಅಟ್ ದಿಸ್ ಮೊಮೆಂಟ್ ಇವಾಗ ನಿಮ್ಮ ಹತ್ರ ಬಂದು ಮಾತಾಡ್ಬೇಕಾ, ಕಮ್ಯುನಿಕೇಶನ್ ಮಾಡ್ಬೇಕಾ, ಆಕ್ಷನ್ ತಗೊಳ್ಬೇಕಾ? ಐ ಥಿಂಕ್ ನೀವು ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ. ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಮೀಟ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮೀಟ್ ಮಾಡ್ಬೇಕಂತ ಇದ್ದಾರೆ, ತುಂಬಾನೇ ಮಾತಾಡ್ಬೇಕಂತ ಇದ್ದಾರೆ, ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇದ್ದಾರೆ. ಸೊ ನಿಮ್ಮ ಬಗ್ಗೆ ತುಂಬಾ ವಿಚಾರಗಳು ಗೊತ್ತಾಗಬೇಕಾಗಿದೆ. ಸೊ ಈ ಒಂದು ವ್ಯಕ್ತಿಗೆ ಅವರ ಜೀವನದಲ್ಲಿ ನಾನು ತುಂಬಾ ಸಂತೋಷವಾಗಿ ಇರ್ತೀನಿ ಅಂತ ಅಂದ್ರೆ ಅದು ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ನಾನು ಹೇಳ್ಬೋದು. ಸೊ ಯಾರಾದ್ರೂ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ನಂಬಿಕೆ ಇದೆ ನಿಮ್ಮ ಮೇಲೆ. ಯಾಕಂತಂದ್ರೆ ಎಲ್ಲೂ ತಪ್ಪು ನೀವು ಮಾಡಿಲ್ಲ ಆ್ಯಂಡ್ ನೀವೆಲ್ಲೂ ನನ್ನ ಬಿಟ್ಟು ಹೋಗಿಲ್ಲ. ಸೊ ನನ್ನ ನೆನಪಲ್ಲಿ ನೀವು ಇದ್ದೀರಾ ಅನ್ನೋದೆಲ್ಲನೂ ಕೂಡ ಅವ್ರಿಗೆ ಕೆಲವೊಂದ್ಸತಿ ಫೀಲ್ ಆಗತ್ತೆ. ಬಟ್ ಅವರ ಖುಷಿ ಎಲ್ಲನೂ ಕೂಡ ನೀವು ಆಗಿದ್ದೀರಾ. ಬಟ್ ಆ ಒಂದು ವ್ಯಕ್ತಿ ಇನ್ನೂ ಸ್ವಲ್ಪ ಟೈಮ್ ತಗೊಳ್ತಾರೆ ನಿಮ್ಮ ಹತ್ರ ಬಂದು ಮಾತಾಡೋದಿಕ್ಕೆ. ಒಂದು ಕನೆಕ್ಷನ್ ಅಲ್ಲಿ ಒಂದು ಗ್ರೋತ್ ಆಗಬೇಕು ಅಥವಾ ನಿಮ್ಮ ಕನೆಕ್ಷನ್ ಅಲ್ಲಿ ರಿಕನ್ಸಿಲೇಷನ್ ಆಗಬೇಕು ಅಂದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ. ಬಟ್ ತುಂಬಾನೇ ಟೈಮ್ ತಗೊಳ್ತಾರೆ, ತುಂಬಾ ಸ್ಲೋ ಆಗಿ ಬಂದು ನಿಮ್ಮ ಹತ್ರ ಸೇರ್ಕೊಳ್ಳುವಂತ ಪ್ರಯತ್ನಗಳು ನಿಮ್ಮ ವ್ಯಕ್ತಿ ಪಡ್ತಾರೆ ಅಂತ ಹೇಳ್ಬೋದು. ಬಟ್ ಅವರು ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ಅಂಡ್ ತುಂಬಾನೇ ಅವ್ರಿಗೆ ನಿಮ್ಮ ಮೇಲೆ ಗೌರವ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ತುಂಬಾನೇ ರೆಸ್ಪೆಕ್ಟ್ ನಾನು ನೋಡ್ತಾ ಇದ್ದೀನಿ, ಗೌರವನವನ್ನ ನಾನು ನೋಡ್ತಾ ಇದ್ದೀನಿ. ಸೊ ದಿಸ್ ಆಲ್ವೇಸ್ ತುಂಬಾ ನೆನಪು ಕಾಡುತ್ತೆ. ಐ ಥಿಂಕ್ ನೆನಪು ಮಾಡ್ಕೊಂಡಾಗೆಲ್ಲನೂ ಕೂಡ ಅವ್ರಿಗೆ ಎಚ್ಚರಿಕೆ ಆದಾಗ ಮೇ ಬಿ ಅವರು ನಿದ್ದೆನೆ ಮಾಡೋದಿಲ್ಲ. ಸಮ್ಟೈಮ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಲೈಕ್ ನಾವು ಮಿಡ್ ನೈಟ್ ಅಲ್ಲಿ ಮಲ್ಕೊಳ್ತಾರೆ, ಬೆಳಗಿನ ಜಾವ ಮಲ್ಕೊಳ್ತಾರೆ. ಈ ಥರದ್ದೆಲ್ಲಾನು ಕೂಡ ನಡೀತಾನೆ ಇದೆ. ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತಂದ್ರೆ ತುಂಬಾ ಪ್ರೀತಿ. ಬಟ್ ಆ ಒಂದು ಪ್ರೀತಿನ ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋದಿಕ್ಕೆ ಸೊ ತುಂಬಾನೇ ಈಗೋ ಇದೆ. ಸೊ ಅವ್ರ ತಪ್ಪನ ಅವ್ರು ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ. ಬಟ್ ಅವ್ರಿಗೆ ಗೊತ್ತಿದೆ ನಾನು ತಪ್ಪು ಮಾಡಿದ್ದೀನಿ, ನಾನು ಈ ಥರ ತಪ್ಪು ನಾನು ಮಾಡಬಾರ್ದಾಗಿತ್ತು, ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬಾರ್ದಾಗಿತ್ತು, ಸೊ ನನ್ನ ವ್ಯಕ್ತಿನ ಬಿಟ್ಟೋಗ್ಬಾರ್ದಾಗಿತ್ತು ಅನ್ನೋದೆಲ್ಲಾನು ಕೂಡ ಇದೆ. ಬಟ್ ಸ್ಟಿಲ್ ಅವ್ರಿಗೆ ನಿಮ್ಮ ಮುಂದೆ ಈಗೋನ ಬಿಡೋದಕ್ಕೆ ಅವ್ರು ರೆಡಿ ಇಲ್ಲ. ಪ್ರೀತಿ ಮುಂದೆ ಸರೆಂಡರ್ ಆಗೋದಿಕ್ಕೆ ಸದ್ಯಕ್ಕಂತೂ ನಿಮ್ಮ ವ್ಯಕ್ತಿ ರೆಡಿ ಇಲ್ಲ. ಯಾಕಂತಂದ್ರೆ ಇದು ಅವರ ಒಂದು ಈಗೋ ಪ್ರಶ್ನೆ, ಈಗೋಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿ ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ, ಅಷ್ಟು ಬೇಗ ನಿಮ್ಮ ಹತ್ರ ಬಂದು ಅವರ ಫೀಲಿಂಗ್ಸ್ನ ಶೇರ್ ಮಾಡೋದಿಲ್ಲ. ಬಟ್ ಇಟ್ ವಿಲ್ ಸ್ವಲ್ಪ 1-2-3 months ಅಥವಾ 4-5 months ಆದ್ಮೇಲೆ ದಿಸ್ ಪರ್ಸನ್ ಆಲ್ವೇಸ್ ಬಂದು ನಿಮ್ಮ ಹತ್ರ ಹೇಳ್ಕೊಳ್ಳೋಂಥ ಪ್ರಯತ್ನ ಪಡ್ತಾರೆ. ನಿಮ್ಮ ಹತ್ರ ಒಂದು 3-4 months ಆದಮೇಲೆ ದಿಸ್ ಪರ್ಸನ್ ವಿಲ್ ರೀಚ್ ಔಟ್ ಟು ಯು ಅಂತ ಹೇಳ್ತೀನಿ. ಸೊ ಐ ಥಿಂಕ್ ನಿಮ್ಮ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಕಮ್ಯುನಿಕೇಶನ್ ಎನರ್ಜಿ ನಂಗೆ ತುಂಬಾನೇ ಇದೆ ಇಲ್ಲಿ. ಸೊ ಕಮ್ಯುನಿಕೇಶನ್ ಎನರ್ಜಿ, ಕಮ್ಯುನಿಕೇಶನ್ ಇಸ್ ಕಮಿಂಗ್ ಇನ್ ಯೋರ್ ಕನೆಕ್ಷನ್. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ 10 of swords. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ ಐ ಹ್ಯಾವ್ 10 of swords, 9 of swords, Queen of Pentacles, Ace of Wands, Hanged Man, World, 4 of swords ಜೊತೆಗೆ ಐ ಹ್ಯಾವ್ Ace of Pentacles. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂತಂದರೆ, ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪರ್ಸನ್ನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಬಟ್ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ ಎ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನಾನು ಹೇಳ್ಬೋದು. ಈ ಒಂದು ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಇದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ವಾಲ್ವ್ಮೆಂಟ್ ನಿಮ್ಮ ಕನೆಕ್ಷನಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಐ ಥಿಂಕ್ ದೆರ್ ಈಸ್ ಸಮ್ ವುಮೆನ್, ಒಬ್ಬರು ಹೆಂಗ್ಸ್ ಇದ್ದಾರೆ. ಆ ಒಂದು ಹೆಂಗ್ಸು ಅವರ ಮದರ್ ಎನರ್ಜಿ ಆಗಿರ್ಬೋದು, ಸಿಸ್ಟರ್ ಎನರ್ಜಿ ಆಗಿರ್ಬೋದು, ಅಥವಾ ಅವರ ಫ್ರೆಂಡ್ ಆಗಿರ್ಬೋದು. ಸೊ ನಿಮ್ಮ ವ್ಯಕ್ತಿನ ತುಂಬಾನೇ ಮ್ಯಾನ್ಪುಲೇಟ್ ಮಾಡ್ತಾ ಇದ್ದಾರೆ, ನಿಮ್ಮ ವ್ಯಕ್ತಿಗೆ ತುಂಬಾನೇ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆಗಳು ಬಂದ್ರು, ಅವರು ನಿಮ್ಮ ಜೊತೆಗೆ ಐ ಥಿಂಕ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಸೊ ತುಂಬಾನೇ ಪ್ರೀತಿ ಇದೆ, ಕೇರ್ ಇದೆ, ಕನ್ಸರ್ನ್ ಇದೆ, ಎಮೋಷನಲ್ ಬಾಂಡಿಂಗ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಬಟ್ ಇಷ್ಟೆಲ್ಲ ಎನರ್ಜೀಸ್, ಎಮೋಷನಲ್ ಫೀಲಿಂಗ್ಸ್, ಸೆಂಟಿಮೆಂಟ್ಸ್ ಇದ್ರೂ ಕೂಡ ನಿಮ್ಮ ವ್ಯಕ್ತಿ ಯಾಕೆ ರೀಚ್ ಔಟ್ ಆಗಿಲ್ಲ ಅಂತ ಅಂದರೆ ಬಿಕಾಸ್ ಆಫ್ ಮ್ಯಾನ್ಪುಲೇಷನ್ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿನ ತುಂಬ ಜನ ಇಲ್ಲಿ ಮ್ಯಾನ್ಪುಲೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ವಿಚಾರ ಅಂತ ಬಂದರೆ ಯಾವಾಗಲೂ ಕೂಡ ಇಲ್ಲಿ ನೆಗೆಟಿವಿಟಿನ ಹಬ್ಬಿಸ್ತಾರೆ, ಗಾಸಿಪ್ಸ್ಗಳನ್ನ ಮಾಡ್ತಾರೆ. ಸೊ ನಿಮ್ಮ ಬಗ್ಗೆ ಕೆಲವೊಂದ್ಸತ್ತೆ ನೆಗೆಟಿವ್ ಆಗಿ ವರ್ಡ್ಸ್ನ ಆಡ್ಬೋದು ನಿಮ್ಮ ವ್ಯಕ್ತಿ ಮುಂದೆ. ಸೊ ಇದನ್ನೆಲ್ಲ ಕೇಳಿದಾಗ ನಿಮ್ಮ ವ್ಯಕ್ತಿಗೆ ತುಂಬಾ ಸ್ಟ್ರೆಸ್ ಫೀಲ್ ಆಗುತ್ತೆ, ಫ್ರಸ್ಟ್ರೇಷನ್ಗೆ ಹೋಗ್ತಾರೆ, ಆಂಗ್ಸೈಟಿ ಹೋಗ್ತಾರೆ.
ಸೊ ಇದೆಲ್ಲ ನನಗೆ ಆಗಬೇಕಾ, ನನ್ನ ವ್ಯಕ್ತಿ ಆ ಥರವ್ರು ಅಲ್ಲ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಿದೆ. ಬಟ್ ಅವರ ಸುತ್ತಮುತ್ತ ಇರುವಂತಹ ಕೆಲವೊಂದು ನೆಗೆಟಿವಿಟಿ ವ್ಯಕ್ತಿಗಳಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನ ರಿಚ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಅವರ ಸರ್ವಸ್ವನೇ ನೀವಾಗಿದ್ದೀರಾ. ಸೊ ಅವ್ರಿಗೆ ರಿಯಲೈಸೇಷನ್ ಆಗಿದೆ, ಸೊ ತಪ್ಪು ಮಾಡಿದ್ದೀನಿ, ನನ್ನ ತಪ್ಪನ್ನ ಅವ್ರು ತಿದ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಈಗೋ ಇಲ್ಲ, ಅವ್ರಿಗೆ ಯಾವುದೇ ರೀತಿ ನಿಮ್ಮ ಮೇಲೆ ನೆಗೆಟಿವಿಟಿ ಇಲ್ಲ. ಬಟ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗಲ್ಲ, ನಿಮ್ಮ ಬಗ್ಗೆ ಅವರು ಯಾರ ಹತ್ರ ಆದರೂ ಪಾಸಿಟಿವ್ ಆಗಿ ಶೇರ್ ಮಾಡ್ಕೊಳ್ಳುವಾಗ ಎಲ್ಲನೂ ಕೂಡ ಕೆಲವೊಂದು ವ್ಯಕ್ತಿಗಳು, ನಾನು ಆಸ್ ಐ ಟೋಲ್ಡ್, ಅವರ ತಾಯಿ ಆಗಿರ್ಬೋದು, ಅವರ ಸಿಸ್ಟರ್ ಆಗಿರ್ಬೋದು, ಅಥವಾ ಅವರ ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಇಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ. ಇಲ್ಲ ಬೇಡ, ಹೆಂಗೋ ಬಿಟ್ಬಿಟ್ಟಿದ್ಯಾ, ಬಿಟ್ಬಿಡು, ಹಾಗೆ ಅವ್ರ ಪಾಡಿಗೆ ಅವ್ರಿರಲಿ, ನಿನ್ನ ಪಾಡಿಗೆ ನೀನಿರಲಿ. ಸೊ ಮತ್ತೆ ಅವ್ರನ್ನ ಹೋಗಿ ಸೇರಿಸ್ಕೋಬೇಡ, ಅವ್ರ ಜೊತೆಗೆ ಮಾತಾಡೋಕೆ ಹೋಗ್ಬೇಡ, ಅವ್ರ ಜೊತೆಗೆ ಮೆಸೇಜ್ ಮಾಡೋಕೆ ಹೋಗ್ಬೇಡ, ಈ ಥರದ್ದೆಲ್ಲನೂ ಕೂಡ ಮಾಡ್ತಾರೆ. ಬಟ್ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿದೆ ನಿಮ್ಮ ಜೊತೆಗೆ ಅವರು ತುಂಬ ವರ್ಷಗಳಿಂದ ಪ್ರೀತಿನಲ್ಲಿದ್ದಾರೆ, ತುಂಬ ವರ್ಷಗಳಿಂದ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿದೆ ನೀವು ಹೇಗೆ ಏನು ಅಂತ. ಬಟ್ ಅವರ ಜೊತೆಗೆ ಇರುವಂಥ ವ್ಯಕ್ತಿಗಳಿಂದ ನಿಮ್ಮ ವ್ಯಕ್ತಿಗೆ ತುಂಬಾ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಸೊ ಈ ಥರ ವಿಚಾರಗಳೆಲ್ಲನೂ ಕೂಡ ಹೇಳ್ತಾ ಇದ್ದಾರಲ್ಲ, ಈ ಥರದ್ದೆಲ್ಲನೂ ಕೂಡ ಅವ್ರಿಗೆ ಕೊರಗಿದೆ. ಸೊ ನನ್ನ ವ್ಯಕ್ತಿಯವರು ಅಂಥವ್ರಲ್ಲ. ಬಟ್ ಅಲ್ಲಿ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಅವರು ನಿಮ್ಮ ಹತ್ರ ಬಂದು ರೀಚ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಸೊ ಇದು ನಿಮ್ಮ ಕನೆಕ್ಷನಲ್ಲಿ ನಡೀತಾ ಇದೆ. ಸೊ ತುಂಬಾ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಏನೋ ಆ್ಯಕ್ಷನ್ ತಗೊಳ್ದೆ ತುಂಬಾ ಹೋಲ್ಡಲ್ಲಿ ಇಟ್ಟಿದ್ದಾರೆ ನಿಮ್ಮನ್ನ. ಬಟ್ ದೇ ಫೀಲ್ ನಾನು ಖುಷಿಯಾಗಿರ್ತೀನಿ ಅಂದರೆ ಅದು ಈ ಒಂದು ವ್ಯಕ್ತಿ ಜೊತೆಗೆ ಮಾತ್ರ ಅನ್ನೋದು ಅವ್ರಿಗೆ ಫಿಕ್ಸ್ ಆಗಿದ್ದಾರೆ. ಬಟ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಇದರಿಂದ ಆಚೆಗೆ ಬರ್ತಾರೆ, ಈ ಒಂದು ಚಾಲೆಂಜಿಂಗ್ ಝೋನಿಂದ ಆಚೆಗೆ ಬರ್ತಾರೆ. ಸೊ ನಿಮ್ಮನ್ನ ಭೇಟಿ ಮಾಡ್ತಾರೆ, ಸೊ ಮೀಟ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಬಟ್ ಅವ್ರಿಗೂ ಸದ್ಯಕ್ಕೆ ಇವಾಗ ಒಂದು ಕಂಟ್ರೋಲಲ್ಲಿ ಇದ್ದಾರೆ, ಒಂದು ಎಮೋಷ್ನಲ್ ಬ್ಲಾಕ್ ಮೇಲ್ ನಡೀತಾ ಇದೆ ಅವರ ಸುತ್ತಮುತ್ತ ಇರುವಂಥ ಕೆಲವೊಂದು ವ್ಯಕ್ತಿಗಳಿಂದ. ಸೊ ಅವ್ರು ಬೇಕಾ, ನಾನು ಬೇಕಾ, ಚೂಸ್ ಮಾಡ್ಕೋ, ಸಮ್ ವಾಟ್ ಐ ಆಮ್ ಹಿಯರಿಂಗ್ ದಿಸ್ ಕೈಂಡ್ ಆಫ್ ವರ್ಡ್ಸ್ ಇನ್ ಮೈ ಇಂಟೆನ್ಷನ್. ಬಟ್ ದಿಸ್ ಪರ್ಸನ್ ಆಲ್ವೇಸ್ ಅಡ್ಮೈರ್ ಯು ಅಂತ ಬರ್ತಾ ಇದೆ. ಸೊ ತುಂಬ ಖುಷಿ ಇದೆ ಅವ್ರಿಗೆ ನಿಮ್ಮ ಮೇಲೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಯು ಆಲ್ವೇಸ್ ಅಂದರೆ ಅವ್ರಿಗೂ ನಿಮಗೂ ಗೊತ್ತಿರುವಂಥ ಕೆಲವೊಂದು ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಅವರ ಮುಖಾಂತರ ನೀವು ಕೆಲವೊಂದು ವಿಚಾರಗಳನ್ನ ನಿಮ್ಮ ವ್ಯಕ್ತಿ ಬಗ್ಗೆ ಮಾತಾಡುವಾಗ ಆ ಒಂದು ಫ್ರೆಂಡ್ಸು ಕೂಡ ಅವ್ರ ಹತ್ರ ಹೇಳ್ಬೋದು. ಸೊ ಇಲ್ಲ, ಅವ್ರು ನಿಮ್ಮ ಬಗ್ಗೆ ತುಂಬ ಮಾತಾಡ್ತಾ ಇರ್ತಾರೆ. ಇದರೆಲ್ಲ ನಡೀತಾ ಇರುವಾಗ ದೇ ಆಲ್ವೇಸ್ ಫೀಲ್, ಸೊ ಈಗಲೂ ಕೂಡ ಅದೇ ರೆಸ್ಪೆಕ್ಟ್, ಅದೇ ಪ್ರೀತಿಯಿಂದ ಇದ್ದಾರೆ ಅಲ್ವಾ ಅಂತ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ರೀಚ್ ಔಟ್ ಆಗ್ತಾರೆ. ಬಟ್ ಇವಾಗ ಸದ್ಯಕ್ಕೆ ಮ್ಯಾನ್ಪುಲೇಷನ್ ಸ್ಟೇಜಲ್ಲಿ ಇದ್ದಾರೆ. ಒಂದು ಮ್ಯಾನ್ಪುಲೇಷನ್ ನಡೀತಾ ಇದೆ. ಒಂದು ಲೈಕ್ ನಾನು ಆಗಲೇ ಹೇಳ್ದಂಗೆ ಇನ್ಫ್ಲುಯೆನ್ಸ್ ಮಾತುಗಳನ್ನ ಸ್ವಲ್ಪ ಕೇಳ್ತಾ ಇದ್ದಾರೆ. ಬಟ್ ಅದರಿಂದ ಖಂಡಿತ ಆಚೆಗೆ ಬರ್ತಾರೆ. ಸೊ ನಿಮ್ಮನ್ನ ಡೆಫಿನೆಟ್ ಆಗಿ ರೀಚ್ ಔಟ್ ಆಗ್ತಾರೆ. ನೀವೇನು ಅನ್ಕೊಳ್ತಾ ಇದ್ರೆ ನಿಮ್ಮ ಎಲ್ಲ ವಿಷಸ್ಸು ಫುಲ್ಫಿಲ್ಮೆಂಟ್ ಆಗತ್ತೆ. ಸೊ ವೆಯ್ಟ್ ಮಾಡಿ ಒಂದು ಡಿವೈನ್ ಟೈಮಿಂಗ್ ಇದೆ. ಆ ಒಂದು ಡಿವೈನ್ ಟೈಮಿಂಗಲ್ಲಿ ನಿಮ್ಮ ಕನೆಕ್ಷನ್ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ಟ್ಯಾರೋ ರೀಡಿಂಗ್. ಇಷ್ಟ ಆಗಿದ್ರೆ, ರೆಸನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.